ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳೆ ರವನವ ನರಕ ತೋರಿಸ್ತಿದೆ. ಊರೇ ಮುಳುಗಿದ್ರೂ ಹುಚ್ಚೆದ್ದು ಹರಿಯೋ ನದಿಗಳ ಅಬ್ಬರ ಕಮ್ಮಿ ಆಗ್ತಿಲ್ಲ. ಮೈಸೂರಿನಿಂದ ಬೆಳಗಾವಿಯವರೆಗೂ ವರುಣದೇವ ಕೇಕೆ ಹಾಕ್ತಿದ್ದಾನೆ. ರಾಜ್ಯದಲ್ಲಿ ಪುನರ್ವಸು ಪ್ರವಾಹವೇ ಎದ್ದಿದೆ. ಮುಂಗಾರು ಅಬ್ಬರಕ್ಕೆ ಅರ್ಧಕರ್ಧ ಕರುನಾಡೆ ಮುಳುಗಿ ಹೋಗಿದ್ದು ಎಲ್ಲೆಲ್ಲೂ ನರಕ ದರ್ಶನವಾಗ್ತಾ ಇದೆ. ಮನೆ ಮಠ ಕಳ್ಕೊಂಡಿದ್ದಾಯ್ತು. 10 ರಿಂದ 15 ಜನರ ಪ್ರಾಣವನ್ನ ಕಿತ್ಕೊಂಡಿದ್ದೂ ಆಯ್ತು. ರಣ ಮಳೆ ಹೊಡೆತ ಮುಂದುವರೆದಿದೆ. ತುಂಗೆ ಮೈದುಂಬಿ ಹರಿತಾ ಇದ್ರೆ ಭದ್ರೆ ಅಬ್ಬರಿಸ್ತಾ ಇದ್ದಾಳೆ. ಕಾವೇರಿಯಿಂದ ಕೃಷ್ಣೆವರೆಗೂ ಮಹಾಪ್ರವಾಹವೇ ಎದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣಾಸುರ ಅಬ್ಬರಿಸ್ತಾ ಇದ್ದಾನೆ. ಕ್ಷಣಕ್ಕೂ ನೇತ್ರಾವತಿ ನದಿ ನೀರಿನ ಹರಿವು ಹೆಚ್ಚಾಗ್ತಾ ಇದ್ದು ಗುಡ್ಡಗಳನ್ನೇ ಕೊಚ್ಕೊಂಡು ಬರ್ತಾ ಇದ್ದಾಳೆ. ಮತ್ಸ್ಯ ತೀರ್ಥ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಶಿಶಿಲೇಶ್ವರ ದೇವಾಲಯಕ್ಕೂ ವರುಣದೇವ ಜಲ ದಿಗ್ಬಂಧನವನ್ನ ಹಾಕಿದ್ದಾನೆ. 10 ಮನೆಗಳು ಮುಳುಗಿದ್ದು ಹೊಲ ಗದ್ದೆಗಳೆಲ್ಲ ಸಮುದ್ರ ತರಾಗಿದೆ. ಜೀವನದಿ ನೇತ್ರಾವತಿ ಮೈತುಂಬಿ ಹರಿತಿದ್ದಾಳೆ. ಮಂಗಳೂರು ನಗರವನ್ನ ಸೇರುವಾಗ ವಿಶಾಲವಾಗಿ ಹರಿಯುವಂತಹ ನೇತ್ರಾವತಿಯ ನಿಜವಾದ ದೃಶ್ಯ ವೈಭವವನ್ನು ನೀವೀಗ ದೃಶ್ಯದಲ್ಲಿ ಕಾಣ್ತೀರಿ. ನಾವೀಗ ಇನೋಳಿಯ ಅತಿ ಎತ್ತರವಾದ ಪ್ರದೇಶದಲ್ಲಿದ್ದೇವೆ. ನನ್ನ ತಗ್ಗು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ನೇತ್ರಾವತಿ ನದಿ ಯಾವ ರೀತಿಯಾಗಿ ಹರಿತಿದ್ದಾಳೆ ಅಂತ ಹೇಳಿ. ಮಂಗಳೂರಿನ ಫಲ್ಗುಣಿ ನದಿಯು ಹುಚ್ಚೆದ್ದು ಹರಿತಾ ಇದ್ದು 35ಕ್ಕೂ ಹೆಚ್ಚು ಮನೆಗಳನ್ನು ಆಪೋಷಣೆ ಪಡ್ಕೊಂಡಿದೆ. ನೆರೆ ವೀಕ್ಷಣೆಗೆ ಕಾರ್ನಲ್ಲಿ ಬಂದಿದ್ದ ಜಿಲ್ಲಾಧಿಕಾರಿ ದೋಣಿಯಲ್ಲಿ ಸಂಚಾರ ಮಾಡಿದ್ದಾರೆ. ಮನೆ ಮಠ ಕಳ್ಕೊಂಡವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಸೂಚನೆ ನೀಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಪುನರ್ವಸು ಆರ್ಭಟಿಸ್ತಾ ಇದೆ. ಬಸರಿಕಟ್ಟೆ, ಡೋಬಿಹಳ್ಳಿ, ಬಿಳಾಲ್ಕೊಪ್ಪ, ಅಬ್ಬಿಕಲ್ಲು, ಬಾಳೆಹೊಳೆ, ಜೈಪುರ ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ. ಹೊಲ ಗದ್ದೆ ತೋಟಗಳೆಲ್ಲ ಮುಳುಗೋಗಿದ್ದು ಹೆಬ್ಬೆ ಫಾಲ್ಸ್ ಹುಚ್ಚೆದ್ದು ಹರಿತಾ ಇದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರಗಳಿಂದ ವರುಣ ಸೃಷ್ಟಿಸಿರುವಂತಹ ಅವಾಂತರಗಳು ಒಂದೆರಡಲ್ಲ. ಮಳೆ ಧಾರಾಕಾರವಾಗಿ ಸುರಿತಾ ಇರೋದ್ರಿಂದ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರತಕ್ಕಂಥದ್ದು. ಶಿವಮೊಗ್ಗದಲ್ಲೂ ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಅಂಬ್ಳಿಗೋಳ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ತುಂಬಿ ತುಳುಕ್ತಾ ಇರುವಂತಹ ಅಂಬ್ಳಿಗೋಳ ಡ್ಯಾಂನಲ್ಲಿ ಜೀವದ ಹಂಗು ತೊರೆದು ಜನ ಮೀನನ್ನ ಹಿಡಿತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಾ ಇದ್ದು ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಹರಿಯೋ ನೀರಿನಲ್ಲಿ ಮಕ್ಕಳನ್ನ ಎತ್ಕೊಂಡು ಪೋಷಕರೇ ರಸ್ತೆ ದಾಟಿಸಿದ ದೃಶ್ಯ ಕಂಡುಬಂತು. ರಣ ಮಳೆಗೆ ಬೃಹತ್ ಬೆಟ್ಟಗಳೇ ಧರಾಶಾಹಿ ಆಗ್ತಾ ಇವೆ. ಪುತ್ತೂರಿನ ಮಚ್ಚಿಮಲೆ ಬಲ್ನಾಡು ಸಂಪರ್ಕಿಸುವ ರಸ್ತೆಯಲ್ಲಿ ಭೂಕುಸಿತ ಸಂಭವಿಸಿದ್ದು ಸಂಚಾರ ಬಂದ್ ಮಾಡಲಾಗಿದೆ. ಅತ್ತ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಕಬಿನಿ ಡ್ಯಾಂನಿಂದ 70,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಾ ಇದೆ. ಇದರ ಪರಿಣಾಮ ನಂಜನಗೂಡಿನ ಮಲ್ಲನಮೂಲೆ ಮಠದ ಬಳಿಯ ರಸ್ತೆ ಜಲಾವೃತವಾಗಿದೆ. ದಾವಣಗೆರೆಯಲ್ಲೂ ಸುರಿತಾ ಇರೋ ಮಹಾಮಳೆಯಿಂದಾಗಿ ತುಂಗಭದ್ರಾ ತುಂಬಿ ಹರಿತಾ ಇದ್ದಾಳೆ. ಹೀಗಾಗಿ ಸ್ಥಳೀಯರೇ ತುಂಗಭದ್ರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ದಾರೆ. ಮಹಾಮಳೆಯ ಹೊಡೆತಕ್ಕೆ ಉಡುಪಿ ಜಿಲ್ಲೆಯಂತೂ ತೊಯ್ದು ತೊಪ್ಪೆ ತರಾಗಿದೆ. ಪಾಪನಾಶಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು 10 ಗ್ರಾಮದ ಜನ ದೋಣಿ ಮೂಲಕ ಸಂಚಾರ ಮಾಡ್ತಾ ಇದ್ದಾರೆ. ಇನ್ನು ನೆರೆಯನ್ನು ಲೆಕ್ಕಿಸದೆ ಮೆಸ್ಕಾಂ ಸಿಬ್ಬಂದಿಗಳು ಗಿಡ ಮರಗಳನ್ನು ತೆರವು ಮಾಡ್ತಾ ಇರೋದಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಮಲೆನಾಡ ಭಾಗದಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ತುಂಗಭದ್ರಾ ಜಲಾಶಯ ಅರ್ಧ ತುಂಬಿದೆ. ಭಗವಂತನ ಕೃಪೆಯಿಂದ ಈ ವರ್ಷ 2 ಬೆಳೆಗೆ ಆಗುವಷ್ಟು ನೀರು ಸಿಗಲಿದೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಸಂತಸವನ್ನ ಪಟ್ಟಿದ್ದಾರೆ. ಹಾಸನದಲ್ಲೂ ಮಳೆ ಅಬ್ಬರ ಮುಂದುವರೆದಿದ್ದು ಸಕಲೇಶ್ಪುರದ ಹೊಳೆ ಮಲ್ಲೇಶ್ವರ ದೇಗುಲದ ಮೆಟ್ಟಿಲಿನವರೆಗೆ ಮಳೆ ನೀರು ಬಂದ್ ನಿಂತಿದೆ. 2 ದಿನ ಹೀಗೆ ಮಳೆ ಅಬ್ಬರಿಸ್ತಾ ಇದ್ರೆ ಇಡೀ ದೇಗುಲವೇ ಮುಳುಗಿ ಹೋಗಲಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರೋ ಭಾರೀ ಮಳೆಯಿಂದಾಗಿ ನಾರಾಯಣಪುರ ಜಲಾಶಯದ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ 22 ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ನದಿ ತೀರದ ಜನರಿಗೆ ಎಚ್ಚರಿಕೆ ಸಂದೇಶವನ್ನ ನೀಡಲಾಗಿದೆ. ಒಟ್ಟಲ್ಲಿ ಎಡೆಬಿಡದೆ ಸುರಿತಾ ಇರೋ ಮಳೆಗೆ ಕರುನಾಡು ಮುಳುಗಿ ಹೋಗಿದ್ದು ಜನ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ.
ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.